ಹೊಸ ಪುಟದಂತಿರುವ ಹಿಮಾಲಯ ಪರ್ವತದ ತುದಿಯಲ್ಲಿ ಸಂಪೂರ್ಣ ಶಾಂತಿಯ ವಾತಾವರಣದಲ್ಲಿ ಧ್ಯಾನಸ್ಥಿತಿಯಲ್ಲಿ ಕುಳಿತಿದ್ದವನು ಒಬ್ಬನೇ. ಅವನು ಭಗವಾನ್ ಶಿವ. ಅವನು ಬೂದಿ ಹಚ್ಚಿದ್ದನು, ಮಲ್ಲಿಗೆ ಬಣ್ಣದ ಕೇಶಗಳಲ್ಲಿ ಗಂಗಾ ಹರಿಯುತ್ತಿತ್ತು, ಕಂಠದಲ್ಲಿ ನಾಗವಿದ್ದನು, ತ್ರಿಶೂಲ ಹಿಡಿದಿದ್ದನು. ಅವನು ಯೋಗಿಗಳ ಯೋಗಿ, ಕಾಲಾತೀತನಾದ ದೇವರು. ಶಿವನು ಧ್ಯಾನದಲ್ಲಿದ್ದರೂ ಸಹ ಜಗತ್ತಿನ ಸಂಕಟಗಳು ಅವನ ಗಮನಕ್ಕೆ ಹೊರಗಿಲ್ಲ. ಪಾರ್ವತಿಯ ತಪಸ್ಸು ಮತ್ತು ಪ್ರೀತಿ. ಪರ್ವತರಾಜನಾದ ಹಿಮವಂತನ ಮಗಳು ಪಾರ್ವತಿ ಶಿವನ ಮೇಲೆ ಅಪಾರ ಭಕ್ತಿಯಿದ್ದಳು. ಇತರರಿಗೆ ಶಿವನು ವಿಚಿತ್ರ ಹಾಗೂ ವಿರಕ್ತನಂತೆ ಕಂಡರೂ ಪಾರ್ವತಿಗೆ ಅವನು ಪರಮಕರುಣೆಯ ಜ್ಞಾನಸ್ವರೂಪ. ಅವಳ ಪ್ರೀತಿಗೆ ಉತ್ತರಿಸಲು ಪಾರ್ವತಿ ರಾಜಭವನ ತ್ಯಜಿಸಿ ಕಠಿಣ ತಪಸ್ಸಿಗೆ ಶರಣಾಗಳು. ವರ್ಷಗಳಿಂದ ಹಸಿವಿನಿಂದ, ತಾಪದಿಂದ, ತಂಗಳಿನಿಂದ ತಪಸ್ಸು ಮಾಡಿದಳು. ಕೊನೆಗೆ ಶಿವನು ಧ್ಯಾನದಿಂದ ಎಚ್ಚರಗೊಂಡು ಅವಳ ಭಕ್ತಿಗೆ ಸದುತ್ತರವಾಗಿ ಅವಳ ಮುಂದೆ ಪ್ರತ್ಯಕ್ಷನಾದ. ಪಾರ್ವತಿ ಮತ್ತು ಶಿವನ ವಿವಾಹ ದೈವಿಕವಾಗಿತ್ತು. ಮ್ಯಾಸ್ಕ್ಯುಲೈನ್ ಶಿವ ಮತ್ತು ಫಿಮೆನೈನ್ ಶಕ್ತಿಗಳ ಸಮ್ಮಿಲನ. ವಿಷಪಾನ, ವಿಶ್ವ ರಕ್ಷಣೆಗಾಗಿ. ನಂತರ ದೇವತೆಗಳು ಮತ್ತು ಆಸುರರು ಕ್ಷೀರಸಾಗರ ಮಥನ ಪ್ರಾರಂಭಿಸಿದರು, ಅಮೃತವನ್ನು ಪಡೆಯಲು. ಆದರೆ ಮೊದಲು ಏನು ಹೊರಬಂದಿತು ಎಂದರೆ ಭಯಾನಕವಾದ ಹಾಲಾಹಲ ವಿಷ. ಅದು ವಿಶ್ವವನ್ನೇ ನಾಶ ಮಾಡಬಹುದಾದಂತಹದ್ದು. ಭಯಂದ ದೇವತೆಗಳು ಶಿವನ ಆಶ್ರಯಕ್ಕೆ ಓಡಿದರು. ಶಿವನು ಯಾವುದೇ ಸಂಶಯವಿಲ್ಲದೆ ಆ ವಿಷವನ್ನು ಕುಡಿಯಲು ಮುಂದಾದ. ವಿಷ ಪಾನ ಮಾಡಿದಾಗ ಪಾರ್ವತಿ ಅವನ ಕಂಠವನ್ನು ನಿಗೆಸಿ ವಿಷ ಹೃದಯಕ್ಕೆ ತಲುಪದಂತೆ ಮಾಡಿದಳು. ಈ ರೀತಿಯಾಗಿ ಶಿವನ ಕಂಠ ನೀಲಿ ಬಣ್ಣದಾಯಿತು. ಅವನು ಆದನು ನೀಲಕಂಠ. ಶಿವನು ತನ್ನ ಪ್ರಾಣವನ್ನೇ ಪಣಕ್ಕೆ ಇಟ್ಟು ವಿಶ್ವವನ್ನು ರಕ್ಷಿಸಿದನು. ತಾಂಡವ ನೃತ್ಯ, ಸೃಷ್ಟಿ ಹಾಗೂ ಲಯ. ಒಂದು ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅಹಂಕಾರ ಹೆಚ್ಚಾಗಿದ್ದಾಗ ಶಿವನು ತನ್ನ ತಾಂಡವ ನೃತ್ಯ ಆರಂಭಿಸಿದ. ಪ್ರತಿಯೊಂದು ಹೆಜ್ಜೆಯೂ ಪ್ರಪಂಚದ ಬದಲಾವಣೆಗೆ ಕಾರಣವಾಯಿತು. ಹೆಜ್ಜೆ ಹೆಜ್ಜೆಗೆ ಹೊಸ ಜಗತ್ತು ಹುಟ್ಟುತ್ತಿತ್ತು. ವಿನಾಶವೆಂಬುದು ಸೃಷ್ಟಿಯ ಭಾಗವೆಂದು ಶಿವನು ತೋರಿಸಿದ. ಗಣೇಶನ ಹುಟ್ಟು, ತಂದೆಯ ಪ್ರೀತಿ. ಒಂದು ದಿನ ಪಾರ್ವತಿ ಮಿಗಿಲು ದಿನಸನಾಗಿದ್ದಾಗ ಅವಳು ಮಣ್ಣುಗಳಿಂದ ಮಗನೊಬ್ಬನನ್ನು ನಿರ್ಮಿಸಿದಳು. ಅವನು ಶಿವನು ಮನೆಗೆ ಬಂದಾಗ ಅವನಿಗೆ ಒಳಬರಲು ಬಿಡಲಿಲ್ಲ. ಕೋಪಗೊಂಡ ಶಿವನು ಅವನ ತಲೆಯನ್ನು ಕಡಿದುಬಿಟ್ಟ. ಆಮೇಲೆ ಪಾರ್ವತಿ ಎಲ್ಲವನ್ನೂ ತಿಳಿಸಿ ದುಃಖಿತಳಾದಳು. ತಕ್ಷಣ ಶಿವನು ಆ ಮಗನನ್ನು ಜೀವಂತಗೊಳಿಸಿ ಆನೆಯ ತಲೆ ಹಾಕಿದನು. ಅವನೇ ಶ್ರೀ ಗಣೇಶ, ಪ್ರಪಂಚದ ಪ್ರಥಮ ಪೂಜಿತ ದೇವತೆ. ಯಥಾರ್ಥ ಶಿವನು. ಶಿವನು ಕೋಪದ ಅವತಾರ, ಆದರೆ ಅಷ್ಟೇ ದೊಡ್ಡ ದಯಾಮಯನೂ ಕೂಡ. ಅವನು ನ ಗೌರವ, ನ ಕ್ರೂರತೆ, ನ ಕಾಮನೆ. ಅವನು ನಿರ್ಲಿಪ್ತ, ತಪಸ್ವಿ ಮತ್ತು ಜ್ಞಾನಸ್ವರೂಪ. ಮಹಾಶಿವರಾತ್ರಿಯಂದು ಲಕ್ಷಾಂತರ ಮಂದಿ ಶಿವನ ನಾಮವನ್ನು ಜಪಿಸುತ್ತಾರೆ. ಓಂ ನಮಃ ಶಿವಾಯ. ಏಕೆಂದರೆ ಶಿವನು ನಮ್ಮೊಳಗಿನ ತ್ಯಾಗ, ಪ್ರೀತಿ ಮತ್ತು ಅಸಂಗತೆಯ ಸಂಕೇತ.